ಅರಕಲಗೂಡು ತಾಲೂಕಿನ ಕುಣನೂರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಆಟೋ ನಿಲ್ದಾಣಕ್ಕೆ ಜಾಗವಿಲ್ಲದೆ ವರ್ಷ ಕಳೆದರೂ ಕೆಸಿಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಖಂಡನೆ ಎಂದು ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ ಶೆಟ್ಟಿ, ಪಟ್ಟಣದಲ್ಲಿ ಎಲ್ಲ ಕಡೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ರಸ್ತೆ ಮಾಡಿದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಿದೆ. ಅದೇ ರೀತಿ ಬಸ್ ನಿಲ್ದಾಣದ ಮುಂಭಾಗ ಇರುವ ಆಟೋ ಚಾಲಕರ ಗೋಳು ಕೂಡ ರಸ್ತೆ ಕಾಮಗಾರಿಯಿಂದಲೇ ಶುರುವಾಗಿದ್ದು, ಮುಂಚೆ ಇದ್ದ ನಿಲ್ದಾಣವನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿರುವುದು ಸ್ವಾಗತ. ಆದರೆ ಆಟೋ ನಿಲ್ದಾಣಕ್ಕೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಎಲ್ಲ ವ್ಯವಸ್ಥೆ ಆಗುವವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕಾಗಿ ಮನವಿ ಮಾಡಲಾಯಿತು. ನಂತರ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಗೌಡರವರು ಮಾತನಾಡಿ, ರಸ್ತೆ ಕಾಮಗಾರಿಯವರು ಬೇಕಾಬಿಟ್ಟಿ ರಸ್ತೆ ಕಾಮಗಾರಿ ಮಾಡಿದ್ದು ಪಟ್ಟಣದಲ್ಲಿ ತುಂಬಾ ಅಪಘಾತಗಳು ಅನುಭವಿಸುತ್ತಿದ್ದು, ಇದನ್ನ ಸರಿಪಡಿಸಲು ಆಟೋ ನಿಲ್ದಾಣಕ್ಕೆ ಜಾಗವನ್ನ ಬಿಟ್ಟುಕೊಡಬೇಕೆಂದು ಆಗ್ರಹಿಸಿದರು. ಜನತೆಗೆ ಅನುಕೂಲ ಮಾಡುವಂತ ಏನು ಆಟೋ ಸರ್ವಿಸ್ ಕೊಡ್ತಾ ಇದ್ದಾರೆ, ನಮ್ಮ ಆಟೋ ಚಾಲಕರ ಪರವಾಗಿ ಆಟೋ ನಿಲ್ದಾಣ ಇಲ್ಲಿ ಆಗಬೇಕು, ಆಟೋ ನಿಲ್ದಾಣಕ್ಕೆ ಜಾಗ ಕೊಡಬೇಕಂತೇಳಿ ಇವತ್ತು ನಮ್ಮ ಯಾದವ್ ಸರ್ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಏನು ಕೆಸಿಪಿ ಅಧಿಕಾರಿಗಳಿದ್ದೀರಾ, ದೌರ್ಜನ್ಯ ದರ್ಪ ಬಿಟ್ಬಿಡಿ. ಬಡವರ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದೀರಾ. ಸಾಕಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ. ಈಗಾಗಲೇ ಮನವಿ ಕೊಟ್ಟಿದ್ದೀವಿ, ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನೀವು ಗಮನ ಹರಿಸ್ತಾ ಇಲ್ಲ. ನೀವು ಗಮನ ಹರಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ, ರಸ್ತೆ ಬಂದ್ ಮಾಡೋ ಮುಖಾಂತರ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಈ ದಿನ ನಮ್ಮ KSRTC ರಾಮನಾಥಪುರ ಡಿಪೋ ಮ್ಯಾನೇಜರ್ ಹಾಗೂ ಹಾಸನ ಜಿಲ್ಲಾ ಡಿವಿಷನ್ ಇಂಜಿನಿಯರ್ ಅವರಿಗೆ ನಾವು ಮನವಿ ಮಾಡ್ತಿದ್ವಿ. ಈ ಭಾಗದಲ್ಲಿ ನಮ್ಮ ಈ ಹೋಬಳಿಯ ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಆಟೋ ನಿಲ್ದಾಣ ಏನಿತ್ತು, ಆಟೋ ನಿಲ್ದಾಣ ಆಟೋ ಚಾಲಕರ ಪರವಾಗಿ, ಆಟೋ ಚಾಲಕರ ಒಳ್ಳೆದಕ್ಕಾಗಿ ಮತ್ತು ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಈ ಒಂದು ಭಾಗದಲ್ಲಿ ಹಿಂದಿನಿಂದ ಏನಿತ್ತು ಆಟೋ ನಿಲ್ದಾಣ, ಆ ಒಂದು ಆಟೋ ನಿಲ್ದಾಣ ಈ ಭಾಗದಲ್ಲಿ ಆಗಬೇಕಂತೇಳಿ ಮತ್ತು ನೀವು ಇದನ್ನು ಸರಿಪಡಿಸಿ ಆಟೋ ಚಾಲಕರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಇವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಒಳ್ಳೆಯದಾಗಬೇಕಾ, ನಿಮ್ಮ ಒಂದು ಹೇಳಿಕೆ ಬೇಕೀಗ.